ಅಧಿರಾಜ್ ಹೇಳಿದ ಉತ್ತರಕ್ಕೆ ನಿರಾಳವಾಗಿ ಫೀಲ್ ಆದ ಆರಾಧ್ಯಾಗ ಅಷ್ಟರಲ್ಲೇ ಶ್ರಾವಣಿ ನೆನಪಾಯಿತು. ಶ್ರಾವಣಿ ಚೆನ್ನಾಗಿದ್ದಾಳ ಅಧಿರಾಜ್? ಏನೋ ಕೋಪದಲ್ಲಿ ಹೊಡೆದ್ಬಿಟ್ಟೆ. ಇನ್ನೂ ಪ್ರಜ್ಞೆಗೆ ಬಂದಿಲ್ಲ, ಏನೂ ತೊಂದರೆ ಇಲ್ಲ ತಾನೇ ಅಂತ ಭಯದಿಂದ ಕೇಳಿದ್ಲು. ಏನು ಪರವಾಗಿಲ್ಲ, ಡಾಕ್ಟರ್ ಬರ್ತಿದ್ದಾರೆ ತಾನೇ ಅಂತ ಹೇಳ್ದ. ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಬರ್ತಿದ್ದಂತೆ ಶ್ರಾವಣಿ ಹತ್ರ ಕರ್ಕೊಂಡು ಹೋದ್ಲು. ಡಾಕ್ಟರ್ ಇಂಜೆಕ್ಷನ್ ಮಾಡಿ ನೀನು ತೊಂದರೆ ಇಲ್ಲ ಅಂತ ಹೇಳಿ ಹೋದ ನಂತರ ಸ್ವಲ್ಪ ಹೊತ್ತಿಗೆ ಮೆಲ್ಲಗೆ ಪ್ರಜ್ಞೆಗೆ ಬಂದ್ಲು ಶ್ರಾವಣಿ. ತನ್ನೆದುರಿಗೆ ನಿಂತಿದ್ದ ಆರಾಧ್ಯಳನ್ನ ನೋಡಿ ನನ್ನನ್ನು ಯಾರು ಒಳಗಡೆ ಕರ್ಕೊಂಡು ಬಂದಿದ್ದು ಅಂತ ಕಿರಿಕಿರಿಯಿಂದ ಕೇಳಿದ್ಲು ಶ್ರಾವಣಿ. ಇನ್ಯಾರು ಕರ್ಕೊಂಡು ಬರ್ತಾರೆ? ಕೆಲಸದವ್ರು ಕರ್ಕೊಂಡು ಬಂದರು. ಇನ್ನು ಬೇರೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದೆಯಾ ಏನು ಅಂತ ಕೇಳಿದ್ಲು ಆರಾಧ್ಯ. ಸುಳ್ಳು, ಅಧಿರಾಜ್ ಇರುವಾಗ ನನ್ನ ಕೆಲಸದವ್ರು ಯಾಕೆ ಒಳಗಡೆ ಕರ್ಕೊಂಡು ಬರ್ತಾರೆ ಅಂತ ಕೇಳಿದ್ಲು ಶ್ರಾವಣಿ. ಯಾಕೆ ಕರ್ಕೊಂಡು ಬರಬಾರ್ದು? ಕೇವಲ ಅಧಿರಾಜ್ ಬಂದು ನನಗೆ ಎತ್ಕೊಂಡು ಹೋಗಬೇಕು ಅಂತ ರೂಲ್ಸ್ ಏನಾದರೂ ಬರ್ತಿಟ್ಟಿದ್ದಾರಾ ಏನು ಅಂತ ಜಂಬದಿಂದ ಅಂತಿದ್ದ ಆರಾಧ್ಯ ಮಾತಿಗೆ, ಅಧಿರಾಜ್ ಕೈಗೆ ಗಾಯ ಆಗಿದೆ ಅಲ್ವಾ, ಅದಕ್ಕೆ ನನ್ನ ಕೆಲಸದವರಿಂದ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ಹೇಳಿರೋ ಆಗಿದೆ ಅಂತ ತನಗೆ ತಾನೇ ಹೊಸದಾಗಿ ಸಮಾಧಾನ ಹುಡ್ಕೊಂಡ್ಲು ಶ್ರಾವಣಿ. ಅವಳ ಮಾತುಗಳಿಗೆ ಬೇಸರ ಮಾಡ್ಕೊಳ್ತಾ, ಗಂಡ ಅಂಧಗಾರನಾದರೆ ನನ್ನಂಥ ಹೆಂಡತಿಯರಿಗೆ ಇಂಥ ಹುಚ್ಚಾಟ ತಪ್ಪಿದಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡು ಶ್ರಾವಣಿಯ ಮಾತುಗಳಿಗೆ ಸುಮ್ಮನೆ ತಲೆದೂಗಿದ್ಲು. ನೀನು ನನ್ನನ್ನು ಹೊಡೆದೆ ಅಂತ ತಿಳಿದು ಅಧಿರಾಜ್ ನಿನ್ನ ಚೆನ್ನಾಗಿ ಬೈದಿರ್ತಾನಲ್ವಾ ಅಂತ ಆರಾಧ್ಯಳನ್ನೇ ಅಣಕಿಸಿದ್ಲು ಶ್ರಾವಣಿ. ಶ್ರಾವಣಿ ಮಾತುಗಳಿಗೆ ಮೈಯೆಲ್ಲ ಉರಿದು ಹೋದ ಆರಾಧ್ಯ ತಾನೇನೋ ಹೇಳುವಷ್ಟರಲ್ಲೇ ಅವಳಿಗೆ ಎಲ್ಲಿ ಸರಿ ಇಲ್ಲ ಅನ್ನೋ ನೆನಪಿಗೆ ಬಂದು ಸಾಧ್ಯ ಆದಷ್ಟು ಮಟ್ಟಿಗೆ ಇರೋದೇ ಒಳ್ಳೇದನ್ಸಿ ಸೈಲೆಂಟಾಗಿ ಉಳ್ಬಿಟ್ಲು. ಇಷ್ಟೊಂದು ಸೈಲೆಂಟ್ ಆಗಿದೆ ಅಂದರೆ ಖಂಡಿತವಾಗಿಯೂ ಅಧಿರಾಜ್ ಕೈ ಕ್ಲಾಸ್ ನಡೆದೇ ಇರುತ್ತೆ ಅಂತ ಅಣಕಿಸ್ತಾ ಮಾತಾಡಿದ್ಲು ಶ್ರಾವಣಿ. ನೀನು ಒಂದಲ್ಲ ಇನ್ನೂ 4 ಬಾರಿಸಿದ್ರು ತಪ್ಪಿಲ್ಲ ಅಂತ ಅಂದ್ಕೊಳ್ತಾ, ಹೌದು ತುಂಬ ದೊಡ್ಡ ಕ್ಲಾಸ್ ತೊಗೊಂಡ್ರು, ನಿನ್ನ ಹೊಡೆದಿದ್ದಕ್ಕೆ ನನ್ನ ಕೈ ನೋವಾದರೆ ಅವ್ರಿಗೆ ತುತ್ತು ತಿನ್ನಿಸೋದಕ್ಕಾಗಲ್ಲ ಅಂತ ತುಂಬ ಬೈದರು ಅಂತ ಕಣ್ಮಿಟಕಿಸ್ತೆ ಸುಳ್ಳು ಹೇಳಿದ್ಲು ಆರಾಧ್ಯ ಮಾತಿಗೆ ಮೈಯೆಲ್ಲ ಹುರಿದು ಹೋಗ್ತಿದ್ರೆ ನನ್ನ ಬಗ್ಗೆ ಅಧಿರಾಜ್ ಚೆನ್ನಾಗಿ ಗೊತ್ತು ಅಂತ ಶ್ರಾವಣಿ ಅವಳ ಮಾತುಗಳು ಪೂರ್ತಿಯಾಗೋ ಮುನ್ನವೇ ಒಳಗಡೆ ಬರ್ತಿದ್ದ ಅಧಿರಾಜ್ನ ನೋಡಿ ಸುಮ್ಮನಾಗ್ಬಿಟ್ಲು. ಹೇಗಿದೆ ಇವಾಗ ಅಂತ ಕೇಳಿದ ಅಧಿರಾಜ್ ಮಾತಿಗೆ ಸ್ವಲ್ಪ ನೀರಸವಾಗಿ ಇದೆ ಅಂತ ಅಧಿರಾಜ್ ಕಡೆ ಆರಾಧನೆಯಾಗಿ ನೋಡ್ತಾ ಅಂದ್ಲು ಶ್ರಾವಣಿ. ಅಧಿರಾಜ್ ತನ್ನ ಬಗ್ಗೆ ಹಾಗೆ ಕೇಳಿದ್ದಕ್ಕೆ ಆ ಮಾತ್ರಕ್ಕಾದರೂ ತುಂಬ ಹ್ಯಾಪಿಯಾಗಿ ಫೀಲ್ ಆದ್ಲು. ಆದರೆ ಆ ಹ್ಯಾಪಿನೆಸ್ ತುಂಬ ಹೊತ್ತಿರೋದಕ್ಕೆ ಬಿಡದೆ, ನಾನು ಚಿಕ್ಕಮ್ಮನಿಗೆ ಕಾಲ್ ಮಾಡ್ತೀನಿ, ಅವ್ರು ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ ಅಂತ ಅಧಿರಾಜ್ ಅಂದ ಮಾತಿಗೆ ಶ್ರಾವಣಿ ಮುಖ ಸಣ್ಣಗಾಯಿತು. ಕಂಗಾಲಾಗಿ, ಇಲ್ಲ ಅಧಿರಾಜ್, ನೀನು ಚಿಕ್ಕಮ್ಮನಿಗೆ ಕಾಲ್ ಮಾಡಿಬಿಡ, ಇಲ್ಲಿ ನಡೆದು ತಿಳಿದ್ರೆ ಅವ್ರು ತುಂಬ ಬೇಸರ ಪಟ್ಕೊಳ್ತಾರೆ. ಇವಾಗ ಅನಾವಶ್ಯಕ ಗಲಾಟೆಗಳು ಯಾಕೆ ಹೇಳು, ಸ್ವಲ್ಪ ಚೇತರಿಸ್ಕೊಂಡ ನಂತರ ಈವ್ನಿಂಗ್ ನನ್ನ ಕಾರ್ನಲ್ಲಿ ನಾನೇ ಹೊರಟು ಹೋಗ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದ್ಲು. ತಾನು ಹೆಂಡತಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ತನಗೆ ತಿಳಿದಿರೋದ್ರಿಂದ ಅವಳು ಹೇಳಿದಕ್ಕೆ ದೊಡ್ಡದಾಗ ಆಲೋಚಿಸ್ದೆ, ನಿನ್ನಿಷ್ಟ ಅಂತ ಆರಾಧಳನ್ನು ಕರ್ಕೊಂಡು ಆ ಕೋಣೆಯಿಂದ ಹೊರಟು ಹೋದ ಅಧಿರಾಜ್ ಹೊಟ್ಟು ಹೋದ್ಮೇಲೆ ಸೈಲೆಂಟಾಗಿ ಆ ಕೋಣೆ ಮೇಲ್ಛಾವಣಿನ ನೋಡ್ತಾ, ನಿನ್ನೊಂದಿಗೆ ಜೀವಿತಾವಧಿ ಈ ಮನೆಯಲ್ಲಿ ಬದುಕಬೇಕಂತ ಅಂದ್ಕೊಂಡೆ, ಆದರೆ ಇವತ್ತು ಒಂದು ಅತಿಥಿಯಂತೆ ಇರಬೇಕಾಗಿ ಬಂತು. ಇದನ್ನು ನಾನು ಎಂದಿಗೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಧಿರಾಜ್, ಐ ಮಿಸ್ ಯು ಅಂತ ಬೇಸರದಿಂದ ಅಂದ್ಕೊಂಡ್ಲು ಶ್ರಾವಣಿ. ಅಧಿರಾಜ್ ಮತ್ತು ಆರಾಧ್ಯ ಇಬ್ಬರು ಮಧ್ಯಾಹ್ನ ಲಂಚ್ ಮಾಡ್ತಿದ್ದಾರೆ. ಶ್ರಾವಣಿಗೆ ಹೆಲ್ತ್ ಸರಿ ಇಲ್ಲದ ಕಾರಣ ಅವಳ ರೂಮ್ಗೆ ಲಂಚ್ ತೆಗೆದುಕೊಂಡು ಹೋಗೋದಕ್ಕೆ ಸಾವಿತ್ರಿಗೆ ಹೇಳಿದ್ಲು ಆರಾಧ್ಯ. ಸಾವಿತ್ರಿ ಊಟ ತೊಗೊಂಡು ಹೋಗೋ ಅಷ್ಟರಲ್ಲೇ ಶ್ರಾವಣಿ ತಾನೇ ಮೆಲ್ಲ ಕೆಲಸದವಳು ಹೆಲ್ಪ್ ತೊಗೊಂಡು ನಡೀತಾ ಡೈನಿಂಗ್ ಹಾಲಿಗೆ ಬಂದುಬಿಟ್ಲು. ಅಧಿರಾಜ್ ಅವಳನ್ನ ನೋಡಿದ್ರೂ ಲೆಕ್ಕಿಸ್ಕೊಳ್ಳದೆ ಮೆಲ್ಲಗೆ ಫೋನ್ ನೋಡ್ತಾ ತಿಂತಿದ್ದಾನೆ. ಫುಡ್ ರೂಮ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾವಿತ್ರಿಗೆ ಹೇಳಿದ್ನಲ್ಲ. ಶ್ರಾವಣಿ, ನೀನು ಯಾಕೆ ಇಲ್ಲಿವರೆಗೆ ಬಂದೆ ಅಂತ ಕೇಳಿದ್ಲು ಆರಾಧ್ಯ. ಇಟ್ಸ್ ಓಕೆ ಆರಾಧ್ಯ, ಕೋಣೆಯಲ್ಲಿ ಆ ಮೆಡಿಸಿನ್ಸ್ ಮೇಲೆ ಬೇಗ ಹೋಗಲ್ಲ, ಆಮೇಲೆ ತುಂಬ ಅನ್ಈಸಿಯಾಗಿರುತ್ತೆ, ಅದಕ್ಕೆ ಇಲ್ಲೇ ತಿನ್ನೋಣ ಅಂತ ಬಂದೆ ಅಂತ ಚೇರ್ನಲ್ಲಿ ಕೂತು ಅಧಿರಾಜ್ ಕಡೆ ಆರಾಧನೆಯಾಗಿ ನೋಡ್ತಿದ್ಲು. ಅಧಿರಾಜ್ ಏನೂ ಮಾತಾಡದೆ ಫೋನ್ ನೋಡ್ಕೊಳ್ತಾ ಲಂಚ್ ಮಾಡ್ತಿದ್ದಾನೆ. ಏನು ಮಾಡಲಿ ಅನ್ನುವಂತೆ ಅಧಿರಾಜ್ ಕಡೆ ನೋಡಿದ ಆರಾಧ್ಯ ಅವನು ತನ್ನ ಫೋನಲ್ಲಿ ಬ್ಯುಸಿಯಾಗಿರೋದನ್ನು ನೋಡಿ ಫುಡ್ ಸರ್ವ್ ಮಾಡಲು ಸಾವಿತ್ರಿಗೆ ಸೈನ್ ಮಾಡಿದ್ಲು. ಸಾವಿತ್ರಿ ಊಟ ಬಡಿಸ್ತಿದ್ರು ಲೆಕ್ಕಿಸ್ಕೊಳ್ಳದೆ ಅಧಿರಾಜ್ ಕಡೆ ಆರಾಧನೆಯಾಗಿ ನೋಡ್ತಿರೋ ಶ್ರಾವಣಿಯನ್ನು ನೋಡಿ ಪಕ್ಕದಲ್ಲಿದ್ದ ಸುಮಿತ್ ಕಡೆ ನೋಡಿ ಏನೋ ಅನ್ನುವಂತೆ ತುಟಿ ಮುರಿದ್ಲು. ಅವಳನ್ನ ನೋಡಿ ಸುಮಿತ್ ಸಣ್ಣದಾಗಿ ನಕ್ಕೊಂಡ. ಅವರಿಬ್ಬರನ್ನ ಅಬ್ಸರ್ವ್ ಮಾಡಿ ಸಾವಿತ್ರಿ ಏನೂ ತಿಳಿಯದವಳಂತೆ ಬಡಿಸೋದ್ರಿಂದ ಊಟ ತಿಂತ ಅಧಿರಾಜನ್ನೇ ಅಬ್ಸರ್ವ್ ಮಾಡ್ತಿದ್ದಾಳೆ ಶ್ರಾವಣಿ. ಆದರೆ ಅವನನ್ನು ಕದಲಿಸೋ ಧೈರ್ಯ ಮಾತ್ರ ಮಾಡಲಿಲ್ಲ. ಆದರೆ ತನ್ನ ಕಣ್ಣು ಮುಂದೆ ಅಧಿರಾಜ್ಗೆ ಸೈಟ್ ಹೊಡಿತಿರೋ ಶ್ರಾವಣಿಯನ್ನು ನೋಡಿ ಆರಾಧ್ಯ ಮೈಯೆಲ್ಲ ಉರಿದು ಹೋಗ್ತಿದೆ. ತಕ್ಷಣ ಎದ್ದು ಶ್ರಾವಣಿಯನ್ನು ತಳ್ಳಿಬಿಡ್ಬೇಕನ್ಸಿದ್ರು ಮತ್ತೆ ಎಲ್ಲಾದರೂ ಮುರ್ಚಿ ಹೋಗ್ಬಿಡ್ತಾಳೋ ಅಂತ ಆಲೋಚಿಸಿ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊಳ್ತಾ ತನ್ನ ಕೋಪನೆಲ್ಲ ಕೈಯಲ್ಲಿದ್ದ ಚಿಕನ್ ಲೆಗ್ ಪೀಸ್ ಮೇಲೆ ತೋರಿಸಿದ್ಲು. ಚೆನ್ನಾಗಿ ರೋಸ್ಟಾಗಿ ಚಿಕನ್ ಪೀಸನ್ನು ಎಲ್ಲಿ ಪಾರಾಗೋಗುತ್ತೋ ಅನ್ನುವಂಥ ಶ್ರಾವಣಿ ಮೇಲಿನ ಕೋಪದಿಂದ ಹರಿದು ತಿಂತಿರೋ ಆರಾಧ್ಯ ನೋಡಿ ನಕ್ಕೊಂಡ್ರು ಸಾವಿತ್ರಿ ಮತ್ತು ಸುಮಿತ್. ಕಳಮುಖದ್ದು ಗೂಬೆ ಹಿಡಿಯೋಳೆ, ವೇಸ್ಟ್ ಫೆಲೋ, ನನ್ನ ಮುಂದೆ ನನ್ನ ಗಂಡನಿಗೆ ಸೈಟ್ ಹೊಡಿತೀಯಾಳೆ, ನಿಜಕ್ಕೂ ಇಷ್ಟು ಧೈರ್ಯ ಇದಕ್ಕೆ? ಇದ್ರ ಬಗ್ಗೆ ಏನು ಅಂದ್ಕೊಂಡಿದ್ದಾಳೆ ಇವಳು? ಇದನ್ನು ಹೊಡೆಯೋದಲ್ಲ, ಅವಳೆ ಇರುವೆಗಳಿರೋ ಮರ ಕಟ್ಟು ಹಾಕಬೇಕು, ಆವಾಗಲೇ ಇವಳಿಗೆ ತಿಕ್ಕಲು ಬುದ್ಧಿ ಸರಿಯಾಗೋದು ಅಂತ ಬೈದ್ಕೊಳ್ತಿದ್ದಾಳೆ.
ಶ್ರಾವಣಿ ಅಧಿರಾಜ್ ಕಡೆ ನೋಡ್ತಿದ್ರು. ಅಷ್ಟೋ ಇಷ್ಟೋ ಆರಾಧ್ಯನ ಕೂಡ ಅಬ್ಸರ್ವ್ ಮಾಡ್ತಿದ್ದಾಳೆ. ಆರಾಧ್ಯ ತಿಂತಿರೋ ವಿಧಾನ ನೋಡಿ ಶ್ರಾವಣಿ ಅಸಹ್ಯವಾಗಿ ಮುಖ ಇಟ್ಕೊಂಡ್ಳು. ಮನುಷ್ಯರಾದವ್ರು ನಿಜಕ್ಕೂ ಹಾಕಿ ತಿಂತಾರಾ ಯಾರಾದರೂ? ಜಸ್ಟ್ ಇಂಥದ್ದನ್ನು ನಿಜಕ್ಕೂ ಹೇಗೆ ಮದುವೆ ಆದ್ನೋ ಈ ಅಧಿರಾಜ್. ಇನ್ನು ವಿಕ್ರಮ್ ಕೂಡ ಇವನ್ನೇ ಮೂಕನಾಗಿ ಪ್ರೀತಿಸಿದ್ದಾನೆ. ಇಂಥ ಚಿಪ್ ಕ್ಯಾರೆಕ್ಟರ್ಗೆ ಇವರಿಬ್ಬರು ಹೇಗೆ ಬಿದ್ದು ಹೋದ್ರು ನಂಗೆ ನಿಜಕ್ಕೂ ಅರ್ಥನೇ ಆಗ್ತಿಲ್ಲ ಅಂದ್ಕೊಂಡ್ಳು. ಸ್ವಲ್ಪ ಹೊತ್ತು ಆರಾಧಳನೆ ಅಬ್ಸರ್ವ್ ಮಾಡಿ ಖಂಡಿತವಾಗಿ ಇವರಿಬ್ಬರು ಇದರ ಅಂದಕ್ಕೆ ಬಿದ್ದಿರ್ತಾರೆ. ಆದರೆ ಅಧಿರಾಜ್ ಮತ್ತು ವಿಕ್ರಮ್ ಅವರಿಗೆ ಎಷ್ಟೋ ಜನ ಅಂದಗಾತಿಯರು ಕಾಯ್ತಿದ್ದಾರೆ. ಇವ್ರಿಗೆ ಮಾತ್ರ ಈ ಆರಾಧ್ಯ ಹೇಗೆ ಸಿಕ್ಲೋ ಏನೋ ಅಂತ ಕಿರಿಕಿರಿಯಿಂದ ಅಂದ್ಕೊಳ್ತಾ ತಿನ್ನೋದಕ್ಕಿಂತ ಹೆಚ್ಚಾಗಿ ಆರಾಧ್ಯಳ ಮೇಲೆ ದೃಷ್ಟಿ ಇಟ್ಲು ಶ್ರಾವಣಿ. ಸ್ವಲ್ಪ ಹೊತ್ತಿನ ನಂತರ ಅಧಿರಾಜ್, ನಿಂಗೆ ನೆನಪಿದ್ಯಾ ನಾನು ಫಸ್ಟ್ ಟೈಮ್ ಮನೆಗೆ ಬಂದಾಗ ಅತ್ತೆಯವ್ರು ನನಗೆ ತಮ್ಮ ಕೈಯಾರೆ ಅಡುಗೆ ಮಾಡಿ ಬಡಿಸಿದ್ರು. ಆ ರುಚಿನ ನಾನು ಇಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ತನ್ನ ಚಿಕ್ಕಂದಿನ ನೆನಪುಗಳನ್ನ ನೆನಪಿಸ್ಕೊಂಡ್ಳು. ಹೌದು ಅನ್ನೋದು ಸಣ್ಣದಾಗಿ ತಲೆ ತೂಗ್ದ. ಮನೆಯಲ್ಲಿ ಅಷ್ಟೊಂದು ಜನ ಕೆಲಸದವರಿದ್ದರು. ತನಗೆ ನಿಜಕ್ಕೂ ಅಡುಗೆ ಕೋಣೆಗೆ ಬರಬೇಕಾದ ಅವಶ್ಯಕತೆ ಇಲ್ದಿದ್ರು ಅತ್ತೆಯವ್ರು ನನಗೋಸ್ಕರ ತಾವೇ ಸ್ವಯಂ ಅಡುಗೆ ಮಾಡಿದರು. ಅದು ನನಗೆ ಇಷ್ಟ ಆಯ್ತು ಗೊತ್ತಾ ಅಂತ ಆನಂದದಿಂದ ಹೇಳ್ತಿರೋ ಶ್ರಾವಣಿಯನ್ನು ಊಟ ಮಾಡೋದನ್ನು ಬಿಟ್ಟು ಕಣ್ಣು ಬಿಟ್ಕೊಂಡು ನೋಡ್ತಿದ್ದಾಳೆ ಆರಾಧ್ಯ. ಅಧಿರಾಜ್ ಅವಳಿಗೆ ಏನೂ ಒಂದೇ ಪಾಸಿಟಿವ್ ಆಗಿ ರೆಸ್ಪಾಂಡ್ ಆಗಿದ್ದರಿಂದ ಇನ್ನೂ ಸ್ವಲ್ಪ ಹುಷಾರಾಗಿ, ನಿನಗೆ ಗೊತ್ತಾ ಅತ್ತೆಯವ್ರನ್ನ ಏನಾದರೂ ಇಡೋದು ಕೇಳಿದ್ರೆ ನಿನಗೆ ಹೆಲ್ತ್ ಸರಿ ಇಲ್ಲ ಅಲ್ವಾ? ಇವಾಗ ಬೇಡ, ನೀನು ದೊಡ್ಡವಳಾದ್ಮೇಲೆ ಅಧಿರಾಜನ ಮದುವೆ ಆಗಿ ಇಲ್ಲಿಗೆ ಬಂದುಬಿಡು, ಆವಾಗ ನಿನಗೆ ದಿನ ಇಡ್ತೀನಿ ಅಂತ ಸರಳವಾಗಿ ಹೇಳ್ತಿದ್ರು ಅಂತ ಹೇಳ್ತಾ ಆರಾಧ್ಯಳನ್ನು ರೊಚ್ಚೆಬ್ಬಿಸಿದ್ಲು. ಯಾಕೋ ಏನೋ ಶ್ರಾವಣಿ ಮಾತುಗಳನ್ನ ಕೇಳಿದ ಆರಾಧ್ಯ ಹಲ್ಲು ಕಡಿತಾ, ಅಂದರೆ ಈ ಚಿಕ್ಕ ವಯಸ್ಸಿನಲ್ಲೇ ನನ್ನ ಗಂಡನ ಮೇಲೆ ಕರ್ಚೀಫ್ ಹಾಕಿದ್ದೀನಿ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಿದ್ಯಾ ಕಳಮುಖದವಳೆ ಅಂತ ಅಂದ್ಕೊಳ್ತಾ ಶ್ರಾವಣಿಯನ್ನು ತಿಂದು ಬಿಡುವಂತ ನೋಡ್ತಿದ್ದಾಳೆ. ಇನ್ನು ಹಾಗೆ ಬಿಟ್ಟರೆ ಯಾರ ಬಗ್ಗೆ ಏನೋ ಒಂದು ಹೇಳಿ ನನ್ನನ್ನು ವಿಚ್ಛೇದಿಸೋ ಟ್ರೈ ಮಾಡ್ತಿದ್ದಾಳೆ ಅಂದ್ಕೊಂಡು ಆಲೋಚಿಸಿ ಊಟ ಮುಗಿದ ಮೇಲೆ ಆಫೀಸ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ಲು ಆರಾಧ್ಯ ಅಧಿರಾಜ್ ಹತ್ರ. ಮುಖಾಮುಖಿ ಇರೋ ನವ್ಯ ಥರದ ಹುಡುಗಿಯರಿಗಿಂತ ಹೀಗೆ ಬುದ್ಧಿಯಿಂದ ಎದುರಾಳಿಗಳನ್ನ ಬಂದಿಗೆ ಶ್ರಾವಣಿ ಥರದವ್ರು ತುಂಬ ಅಪಾಯಕಾರಿ ಅಂತ ಆರಾಧ್ಯಕ್ಕೆ ಚೆನ್ನಾಗಿ ಗೊತ್ತು. ಅಧಿರಾಜ್ ಸರಿ ಅನ್ನುವಂತೆ ಶ್ರಾವಣಿ ಕಡೆ ತಿರುಗಿ, ಶ್ರಾವಣಿ ನೀನು ಬೇಕಾದರೆ ಈವ್ನಿಂಗ್ವರೆಗೆ ರೆಸ್ಟ್ ತೊಗೊಂಡು ಹೋಗ್ಬೋದು, ನಿನಗೇನಾದರೂ ಬೇಕು ಅಂದರೆ ಸಾವಿತ್ರಿನ ಕೇಳಿ ಅಂತ ಹೇಳಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಅಲ್ಲಿಂದ ಹೊರ್ಟು ಹೋದ್ಲು ಆರಾಧ್ಯ ಕೂಡ. ಅಧಿರಾಜ್ ಕೂಡ ಫಾಸ್ಟಾಗಿ ತಿಂದುಬಿಟ್ಟು ತನ್ನ ಕೋಣೆಗೆ ಹೊಟ್ಟೋದ. ತನ್ನ ಮಾತುಗಳ ಮೂಲಕ ಆರಾಧ್ಯಳನ್ನು ಬೇಸರಗೊಳಿಸೋದಕ್ಕೆ ಟ್ರೈ ಮಾಡಿ ಶ್ರಾವಣಿ ತನ್ನ ಪ್ರಯತ್ನ ಫೇಲ್ ಆಗಿದ್ದರಿಂದ ಕೋಪದಿಂದ ಕೈಯನ್ನು ಡೈನಿಂಗ್ ಟೇಬಲ್ ಮೇಲೆ ಬಡಿದು ಛೇ ಅಂದ್ಕೊಂಡ್ಳು. ಆಫೀಸಿಗೆ ಬಂದು ಆರಾಧ್ಯ ತನ್ನ ಕ್ಯಾಬಿನಲ್ಲಿ ಶ್ರಾವಣಿ ಬಗ್ಗೆ ಯೋಚಿಸ್ತಾ ಇತ್ತ ತಿರುಗ್ತಿದ್ದಾಳೆ. ಏ ಇಡಿಯಟ್, ಶಾಪಿಂಗ್ ಹೋಗೋಣ ಅಂದರೆ ನಾನು ಬರಲ್ಲ ಅಂತ ಹೇಳಿ ಆಫೀಸ್ಗೆ ಬಂದು ಬಿದ್ದಿದೆಯಾ ಅಂದರೆ ಅಲ್ಲಿ ಅಧಿರಾಜ್ ಸರ್ಗೆ ಜೊತೆಯಾಗಿರುತ್ತೆ, ಯಾಕೆ ಬಂದೆ ಅಂತ ಆರಾಧ್ಯಳ ಮೇಲೆ ಕೂಗಾಡಿದ್ಲು ಕಾವ್ಯ. ಅವ್ರಿಗೆ ನನ್ನಿಂದ ಏನು ಅವಶ್ಯಕತೆ ಇದೆ? ಅವ್ರು ಬೇಕು ಅಂದ್ಕೊಂಡ್ರೆ ಬೇಕಾದವರೆಲ್ಲ ಅವ್ರ ಜೊತೆ ಇದ್ದಾರೆ, ಇನ್ನು ನಾನು ಯಾಕೆ ಅಲ್ಲಿ ಇರಬೇಕು ಅಂತ ನಿಷ್ಠೂರವಾಗಿ ಅಂದ್ಲು ಆರಾಧ್ಯ. ಕಾವ್ಯರಿದ್ದಾರಾ? ಯಾರವರು ಅಂತ ಕ್ವಶನ್ ಮಾರ್ಕ್ ಮುಖ ಇಟ್ಕೊಂಡು ಆರಾಧಳನ ಹುಚ್ಚಿಯಂತೆ ನೋಡ್ತಾ ಕೇಳಿದ್ಲು ಕಾವ್ಯ. ಆದರೂ ನನಗೆ ಅರ್ಥ ಆಗಲ್ಲ, ನಿಜಕ್ಕೂ ನಾಚಿಕೆ ಇಲ್ಲದೆ ಒಂದು ಮದುವೆ ಆದ ಗಂಡಸಿಗೆ ಸೈಟ್ ಹೇಗೆ ಹೊಡಿತಾರೆ? ಅದು ಅಲ್ಲದೆ ಹೆಂಡತಿ ಪಕ್ಕದಲ್ಲಿರಬೇಕಾದ್ರೆ ಸ್ವಲ್ಪ ಆದರೂ ಇವ್ರಿಗೆ ನಾಚಿಕೆ ಅನ್ನೋದಿಲ್ವಾ ಅಂತ ಮುಖ ಎಲ್ಲ ಕಿರಿಕಿರಿಯಾಗಿ ಇಟ್ಕೊಂಡು ಕೇಳಿದ್ಲು ಆರಾಧ್ಯ ಕಾವ್ಯಾಳನ್ನು. ವಿಷಯ ಏನಂತ ಹೇಳಿದೆ ಅರ್ಚಾಡೋದ್ರಲ್ಲಿ ನಿಂತರ ಯಾರಾದರೂ? ನಿಜಕ್ಕೂ ಏನಾಯಿತು ವಿಷಯ? ಮೊದಲು ಆ ಹುಚ್ಚು ತಲೆಗೆ ವಿಷಯ ಹೇಳು ಅಂತ ದೀನವಾಗಿ ಮುಖ ಇಟ್ಕೊಂಡು ಕೇಳಿದ್ಲು ಕಾವ್ಯ. ಕಾವ್ಯ ಕೇಳಿದ್ದಕ್ಕೆ ಅಳು ಮುಖದಿಂದ ಮನೆಯಲ್ಲಿ ನಡೆದಿದ್ದೆಲ್ಲ ಲೊಡಲೊಡನೆ ಒಪ್ಪಿಸ್ಬಿಟ್ಲು ಆರಾಧ್ಯ ಮಾತುಗಳನ್ನ ಕೇಳಿದ ಕಾವ್ಯ ಬಾಯಿ ಮೇಲೆ ಕೈ ಇಟ್ಕೊಂಡು, ಶ್ರಾವಣಿಯನ್ನು ಹೊಡೆದಿಯಾ? ಹುಚ್ಚಿಡ್ತಿದ್ಯಾ ನಿನಗೆ? ನಿಜಕ್ಕೂ ಈ ವಿಷಯ ದೊಡ್ಡವ್ರಿಗೆ ತಿಳಿದ್ರೆ ಏನಾಗುತ್ತೆ ಗೊತ್ತಾ? ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೊಳ್ಬೋದಿತ್ತು ತಾನೇ ಅಂತ ಅಂದ್ಲು ಕಾವ್ಯ. ತುಂಬ ಟ್ರೈ ಮಾಡಿದೆ, ಆದರೆ ನನ್ನಿಂದ ಆಗಲಿಲ್ಲ. ಆದರೆ ಒಂದೇ ಏಟಿಗೆ ಅದು ಮೂರ್ಛೆ ಹೋಗುತ್ತೆ ಅಂತ ನನಗೇನು ತಿಳಿಯುತ್ತೆ ಹೇಳು ಅಂತ ಅಂದ್ಲು ಆರಾಧ್ಯ. ದೇವ್ರೇ ರಾಮಚಂದ್ರ ಅಂತ ಬೇಸರದಿಂದ ತಲೆ ತೂಗ್ತಾ, ನಿನ್ನ ಬಗ್ಗೆ ನಂಗೆ ತಿಳಿದಿರೋದ್ರಿಂದ ನಾನು ಅರ್ಥ ಮಾಡ್ಕೊಳ್ಬಲ್ಲೇನೆ. ಎಲ್ಲರೂ ಆಗಿರಲ್ಲ ಅಲ್ವಾ? ಇಂಥವ್ರ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರ್ಬೇಕು ಆರಾಧ್ಯ. ಎಲ್ಲರ ಹತ್ರ ದುರಂಕಾರ ಕೆಲ್ಸಕ್ಕೆ ಬರಲ್ಲ. ಈಗಾಗಲೇ ನಿನ್ನ ಮೇಲೆ ಎಲ್ಲರೂ ಕೋಪದಿಂದಿದ್ದಾರೆ. ಈ ವಿಷಯ ಹೊರಗೆ ತಿಳಿದ್ರೆ ಅಧಿರಾಜ್ ಸರ್ ಕೂಡ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗಿ ಬರುತ್ತೆ. ನೀನು ಮಾಡೋ ಕೆಲಸಗಳಿಂದ ನಿನಗೆ ಒಬ್ಳಿಗೆ ಪ್ರಾಬ್ಲಮ್ ಬಂದರೆ ಪರವಾಗಿಲ್ಲ, ಯಾಕಂದರೆ ಅದನ್ನು ಅಧಿರಾಜ್ ಸರ್ ಹೇಗಾದರೂ ಮ್ಯಾನೇಜ್ ಮಾಡ್ತಾರೆ. ಆದರೆ ನಿನ್ನಿಂದ ಅವರಿಗೆ ಬ್ಯಾಡ್ ನೇಮ್ ಬರಬಾರ್ದು. ಈ ಬಾರಿ ಏನಾದರೂ ಮಾಡೋ ಮುನ್ನ ಸ್ವಲ್ಪ ಆಲೋಚಿಸು ಬೇಬಿ ಅಂತ ಮೆಲ್ಲಗೆ ಆರಾಧ್ಯಕ್ಕೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ಲು. ಕಾವ್ಯ ಮಾತುಗಳನ್ನ ಕೇಳ್ತಾ ಅಲ್ಲೇ ಇದ್ದ ವಿಸಿಟರ್ ಸೋಫಾದಲ್ಲಿ ಕೂತು, ನಾನು ಮಾತ್ರ ಇಷ್ಟೊಂದು ಸೀರಿಯಸ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನ? ನಿಜಕ್ಕೂ ಅದನ್ನು ನಮ್ಮ ಮನೆಗೆ ಯಾರು ಬರೋದು ಕೇಳಿದ್ರು ಬಂದಿದ್ದೇ ಅಲ್ಲದೆ ನನ್ನ ಫ್ಯಾಮಿಲಿ ಬಗ್ಗೆ ತಿಕ್ಲಾಗಿ ಮಾತಾಡುತ್ತೆ. ಕೋಪ ಬರುತ್ತೋ ಇರುತ್ತೋ? ನಿಜಕ್ಕೂ ಇನ್ನೊಂದು ಬಾರಿ ಅದು ಮಾತಾಡೋ ಮಾತುಗಳಿಗೆ 47 ತೊಗೊಂಡು ತೂತು ಬೀಳೋ ಶೂಟ್ ಮಾಡ್ಬೇಕು ಅನಿಸುತ್ತೆ ಅಂತ ಕೋಪ ಮತ್ತು ಬೇಸರ ಮಿಶ್ರಿತ ಧ್ವನಿಯಲ್ಲಿ ಅಂದ್ಲು. ನಿನಗೆ ಕೋಪ ಬರೋದ್ರಲ್ಲಿ ತಪ್ಪೇನಿಲ್ಲ, ಆದರೆ ನೀನು ಕೂಡ ಒಂದು ಬಾರಿ ಆಲೋಚಿಸು. ನಿಜಕ್ಕೂ ಚಿಕ್ಕ ಮಾವನಿಗೂ ಅಧಿರಾಜ್ ಸರ್ಗೂ ರಿಲೇಷನ್ಶಿಪ್ ಚೆನ್ನಾಗಿಲ್ಲ, ಇಂಥ ಟೈಮ್ನಲ್ಲಿ ನೀನು ಹೀಗೆ ಮಾಡೋದು ಅಂತ ಆಲೋಚಿಸ್ತಾ ನಿಂತ ಕಾವ್ಯ ಮಾತಿಗೆ ಆರಾಧ್ಯ ಕಾವ್ಯ ಕಡೆ ಆಶ್ಚರ್ಯದಿಂದ ನೋಡ್ತಾ, ಏನು ಹೇಳ್ತಿದ್ದೆ ನೀನು?
ಅವರಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಚೆನ್ನಾಗಿಲ್ವಾ? ಹಾಗಂತ ನಿಜಕ್ಕೂ ನಿನ್ಗೆ ಯಾರು ಹೇಳಿದ್ರು ಅಂತ ಕಣ್ಣು ದೊಡ್ಡದು ಮಾಡ್ಕೊಂಡು ಕೇಳಿದ್ಲು. ನೀನೊಂದು ಹುಚ್ಚಿ ಅಲ್ವಾ, ಅದಕ್ಕೆ ನಿನ್ನ ಸುತ್ತ ಏನು ನಡೀತಿದೆ ಅಂತ ತಿಳ್ಕೊಳ್ಳೋ ಅಂಥ ಪೊಸಿಷನ್ನಲ್ಲಿ ಇಲ್ಲ ನೀನು. ಎಲ್ಲರೂ ನಿನ್ನ ಥರ ಇರಲ್ಲ ಅಲ್ವಾ ಅಂತ ಜೋರಾಗಿ ಕೂಗಿ ಅಧಿರಾಜ್ ಸರ್ನ ಮುಗಿಸೋದಕ್ಕೆ ರಾಘವೇಂದ್ರ ವರ್ಮ ಇಷ್ಟರಲ್ಲಿ 2 ಬಾರಿ ಟ್ರೈ ಮಾಡಿದ್ದಾರೆ ಅಂತ ಕೇಳಿದ್ದೀನಿ ಅಂತ ಬೇಸರವಾಗಿ ಸ್ವಲ್ಪ ಆಲೋಚಿಸ್ತಾ ಹೇಳಿದ್ಲು ಕಾವ್ಯ. ಕಾವ್ಯ ಮಾತುಗಳಿಗೆ ಶಾಕ್ ಆದ ಆರಾಧ್ಯ, ಏಯ್ ನಿಜಕ್ಕೂ ನೀನು ಏನು ಹೇಳ್ತಿದ್ಯಾ? ನಿನಗೆ ಈ ವಿಷಯ ಯಾರು ಹೇಳಿದ್ರು ಅಂತ ಕಂಗಾಲ ಕೇಳಿದ್ಲು ಆರಾಧ್ಯ. ನನಗೆ ಈ ವಿಷಯ ಶ್ರೀಲೀಲಾ ಅವ್ರ ಮೂಲಕ ತಿಳಿಯಿತು. ಒಂದು ಬಾರಿ ಅವಳನ್ನ ಕ್ಯಾಶುಯಲಾಗಿ ಮೀಟ್ ಆಗೋದಕ್ಕೆ ಹೋದಾಗ ನಿಮ್ಮಿಬ್ಬರ ಬಗ್ಗೆ ಡಿಸ್ಕಷನ್ ಮಾಡೋ ಟೈಮ್ನಲ್ಲಿ ಹೇಳಿದರು ಅಂತ ಹೇಳಿದ್ಲು ಕಾವ್ಯ ಆರಾಧ್ಯಳೊಂದಿಗೆ. ಶ್ರೀಲೀಲಾನಾ ಅಂತ ಬಾಯಿ ತೆರೆದು, ನಿಜವಾಗ್ಲೂ ಆಕೆಗೆ ಹೇಗೆ ಗೊತ್ತಿದೆಲ್ಲ ಅಂತಂದ ಆರಾಧ್ಯ ಮಾತಿಗೆ ಆರಾಧ್ಯ ತಲೆ ಮೇಲೆ ಕೋಪದಿಂದ ಒಂದು ಕೊಟ್ಟು, ಇಷ್ಟು ಬ್ರೈನ್ ಇಲ್ಲದವಳು ನೀನು? ನನ್ನ ಫ್ರೆಂಡ್ ಹೇಗಾದೆ ನೀನು? ಸ್ವಲ್ಪ ಬುದ್ಧಿ ಸ್ವಲ್ಪ ಆದರೂ ಬಳಸ್ಕೊಳೆ ಅಂತ ಅವಳ ತಲೆ ಮೇಲೆ ಕೈಯಿಂದ ಹೊಡೆದು, ಶ್ರೀಲೀಲಾ ಅವರು ನಮ್ಮ ಅಸಿಸ್ಟೆಂಟ್ ಮ್ಯಾನೇಜರ್ ಅವರು ಒಂದು ಕಾಲದಲ್ಲಿ ವೈಫ್ ಆ್ಯಂಡ್ ಹಸ್ಬೆಂಡ್. ಪ್ರತಾಪ್ ಸರ್ ಅಧಿರಾಜ್ ಸರ್ಗೆ ಪರ್ಸ್ನಲ್ ಲಾಯರ್ ಆಗಿದ್ದಾಗ ಅವರಿಬ್ಬರು ಇಂಥವುಗಳ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳಲ್ವಾ ಅಂತ ಕೋಪದಿಂದ ಕೇಳಿದ್ಲು ಕಾವ್ಯ. ಕಾವ್ಯ ಮಾತುಗಳನ್ನ ಕೇಳಿದ ಆರಾಧ್ಯ ಆಶ್ಚರ್ಯಪಟ್ಲು. ನಿನಗೆ ಮತ್ತು ಶ್ರೀಲೀಲಾಗೆ ಮತ್ತು ಇಷ್ಟು ಒಳ್ಳೆ ರಿಲೇಷನ್ ಯಾವಾಗಿಂದ ಸ್ಟಾರ್ಟ್ ಆಯಿತು? ನನಗೆ ಹೇಳಿದೆ ಅವಳನ್ನ ಯಾವಾಗ ಭೇಟಿಯಾದೆ ನೀನು ಅಂತ ಕೋಪದಿಂದ ಕಣ್ಣು ಚಿಕ್ಕದು ಮಾಡ್ತಾ ಕೇಳಿದ್ಲು ಆರಾಧ್ಯ. ಶ್ರೀಲೀಲಾ ಏನು ನೀನು ಅಂದ್ಕೊಂಡಷ್ಟು ಅವಳಿಗೆ ಕೆಟ್ಟವಳಲ್ಲ, ಅವಳು ತುಂಬ ಒಳ್ಳೆ ಮನುಷ್ಯರು. ನಿನಗೆ ಅವಳಂದರೆ ಇಷ್ಟ ಇಲ್ಲ ಅಂದ ಮಾತ್ರಕ್ಕೆ ಅವಳು ಒಳ್ಳೆಯವಳಲ್ಲದೆ ಹೋಗಲ್ಲ ಅಲ್ವಾ ಅಂತ ಹೇಳಿ, ನಾನು ಒಂದು ವಿಷಯ ಹೇಳ್ತಿದ್ರೆ ನೀನು ಮತ್ತೊಂದು ವಿಷಯ ಮಾತಾಡ್ತಿದ್ಯಾ ಏನು? ಇವಾಗ ಅಪಾಯ ಇದೆ ನಿನ್ನ ಗಂಡನಿಗೆ, ಆ ವಿಷಯ ನಿನಗೆ ತಿಳಿತು. ಕನಿಷ್ಠ ರಿಯಾಕ್ಟ್ ಆಗಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ನಿನಗಿಲ್ವಾ ಅಂತ ಆರಾಧ್ಯಾಗಿ ಬುದ್ಧಿ ಕಲಿಸಿದ್ಲು ಕಾವ್ಯ. ಕಾವ್ಯ ಮಾತಿಗೆ ತಲೆ ಕೆರ್ಕೊಳ್ತಾ, ಹೌದಲ್ವಾ, ನಿಜವಾಗಿಯೂ ನಾನು ಒಂದು ಬ್ರೈನ್ ಇಲ್ದವಳಾಗಿ ತಯಾರಾಗ್ಬಿಟ್ಟಿದ್ದೀನಿ. ಯಾವುದಕ್ಕೆ ಹೇಗೆ ರಿಯಾಕ್ಟ್ ಆಗಬೇಕು, ಯಾವಾಗ ಯಾರೊಂದಿಗೆ ಹೇಗೆ ಬಿಹೇವ್ ಮಾಡಬೇಕು ನಿಜವಾಗ್ಲೂ ತಿಳಿತಿಲ್ಲ. ಅದಕ್ಕೆ ನನ್ನಂಥ ಹುಡುಗಿ ಅಧಿರಾಜ್ ಸರ್ಗೆ ಕರೆಕ್ಟ್ ಅಲ್ಲ ಅಂತಿದ್ದ. ತನ್ನ ಕಡೆ ಕಾವ್ಯ ಮುಗಿಸ್ಬಿಡುವಂತೆ ನೋಡ್ತಾ ಇರೋದ್ರಿಂದ ಸೈಲೆಂಟ್ ಆಗೋದ್ಲು ಆರಾಧ್ಯ. ಪಾಪ ಆರಾಧ್ಯಗೆ ಎಷ್ಟು ಆಲೋಚಿಸಿದ್ರೂ 2 ಕುಟುಂಬಗಳ ಮಧ್ಯೆ ಮುಗಿಸ್ಕೊಳ್ಳುವಷ್ಟಂಥದ್ದು ಇವ್ರ ಮಧ್ಯೆ ಏನಿದೆ ಅಂಥ ದ್ವೇಷ ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಪಾರ್ಟಿಗಳಲ್ಲಿ, ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಯಾವಾಗಲೂ ಅವರಿಬ್ಬರು ಭೇಟಿಯಾದರೂ ಮಾಮೂಲಾಗಿ ಇರ್ತಾರೆ. ಇಂಥದ್ರಲ್ಲಿ ಇವಾಗ ರಾಘವೇಂದ್ರ ವರ್ಮ ಅವರು ಅಧಿರಾಜ್ನನ್ನು ಮುಗಿಸ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅಂದರೆ ಆರಾಧ್ಯಾಗೆ ನಿಜವಾಗ್ಲೂ ನಂಬೋದಕ್ಕಾಗ್ತಿಲ್ಲ. ಅಂದರೆ ಇಷ್ಟು ದಿನ ನಾನು ಅವರಿಬ್ಬರು ಚೆನ್ನಾಗಿರೋದನ್ನು ನೋಡಿದೆಲ್ಲ ಸುಳ್ಳೇನಾ ಅಂತ ಅಂದ್ಕೊಳ್ತಿದ್ದೆ ಆರಾಧ್ಯ. ರಾಘವೇಂದ್ರ ವರ್ಮ ಅವರು ಹೀಗೆ ಮಾಡೋದಕ್ಕೆ ಕಾರಣ ಏನಿರಬಹುದು ಅಂತ ದಿಗಿಲಾಗಿ ಕಾವ್ಯಳನ್ನು ಕೇಳಿದ್ಲು ಆರಾಧ್ಯ. ಏನಿರುತ್ತೆ, ಪ್ರತಿ ಮನೆಯಲ್ಲೂ ಇರೋದು ಆಸ್ತಿಗಾಗಿ, ಅಂತಸ್ತುಗಳಿಗಾಗಿ, ಅಧಿಕಾರಕ್ಕಾಗಿ ನಡೆಯೋ ಮಾಮೂಲಿ ಯುದ್ಧವೇ. ಇದರಲ್ಲಿ ಕತ್ತಿಗಳು ರಕ್ತಪಾತಗಳು ಕಾಣಿಸಲ್ಲ. ಆದರೆ ಇದು ಮಾನಸಿಕವಾಗಿ ಮಾತ್ರ ಅಲ್ಲ, ಶಾರೀರಿಕವಾಗಿ ಕೂಡ ಮನುಷ್ಯನನ್ನು ಮುಗಿಸ್ಬಿಡುತ್ತೆ. ಇವಾಗ ನಿಮ್ಮ ಮನೆಯಲ್ಲಿ ನಡೆಯೋ ಯುದ್ಧ ಕೂಡ ಅಂಥದ್ದೇ ಅಂತ ಕಾವ್ಯ ಕೂಡ ಅಷ್ಟೇ ದಿಗಿಲಾಗಿ ಸಮಾಧಾನವನ್ನು ಹೇಳಿದ್ಲು ಆರಾಧ್ಯಗೆ. ಆರಾಧ್ಯ ಕಾವ್ಯ ಅಷ್ಟೊಂದು ನಂಬಿಕೆಯಿಂದ ಹೇಳ್ತಿದ್ರೆ ಆಶ್ಚರ್ಯ ಪಡ್ತಾ, ಏಯ್ ನಿಜವಾಗ್ಲೂ ಇವೆಲ್ಲ ನಿನಗೆ ಹೇಗೆ ಗೊತ್ತು ಮಾರಾಯ್ತಿ ಅಂತ ಅಯೋಮಯವಾಗಿ ಕೇಳಿದ್ಲು. ಅಷ್ಟೇನಾ? ನೀನು ನಿನ್ನ ಫ್ರೆಂಡ್ನ ಅರ್ಥ ಮಾಡ್ಕೊಂಡಿದ್ದಷ್ಟೇನಾ? ನಿನ್ನ ಜೊತೆ ಸೇರಿ ಪಾರ್ಟಿಗಳಿಗೆ, ರೆಸ್ಟೋರೆಂಟ್ಗಳಿಗೆ ಮಾತಾಡ್ತಿರ್ಗೋ ಫ್ರೆಂಡ್ ಅಲ್ಲ ನಾನು. ನಿನ್ನ ಜೀವನದಲ್ಲಿ ಏನು ನಡೀತಿದೆ ಅಂತ ಕೂಡ ತಿಳ್ಕೊಳ್ಳೋ ಫ್ರೆಂಡ್ ನಾನು. ನಿನ್ನ ಬಗ್ಗೆ ನೀನು ಲೆಕ್ಕಿಸ್ಕೊಳ್ದಿದ್ರು ನಾನು ಲೆಕ್ಕಿಸ್ಕೊಳ್ತೀನಿ, ಅರ್ಥ ಆಗ್ತಿದೆಯಾ ಅಂತ ಹೇಳಿದ ಕಾವ್ಯ ಮಾತುಗಳಿಗೆ ಏನು ಮಾತಾಡಬೇಕೋ ಅರ್ಥ ಆಗದೆ ಮೆಲ್ಲಗೆ ಕಾವ್ಯ ಹೆಗಲ ಮೇಲೆ ವಾಲಿ ಕಣ್ಮುಚ್ಚಿ ಆಲೋಚನೆಯಲ್ಲಿ ಮುಳುಗಿ ಹೋದ್ಲು ಆರಾಧ್ಯ. ಕಣ್ಮುಚ್ಚಿದ ಆರಾಧ್ಯಗೆ ಅಧಿರಾಜ್ಗೆ ಬುಲೆಟ್ ಇಳಿದಾಗ, ರಾಘವೇಂದ್ರ ಅಧಿರಾಜ್ನ ನೋಡೋದಕ್ಕೆ ಬಂದಾಗ ಅಧಿರಾಜ್ ಮುಖದಲ್ಲಿ ಎಂಥದ್ದೇ ರಿಯಾಕ್ಷನ್ ಕಾಣಿಸ್ಲಿಲ್ಲ. ಆ ದಿನವೆಲ್ಲ ಅವನು ತುಂಬ ಕೋಪದಿಂದ ಇದ್ದ ಅಂತ ನೆನಪು ಮಾಡ್ಕೊಂಡು ಆರಾಧ್ಯ ಒಮ್ಮೆಲೆ ಕಣ್ತೆರೆದು, ಅಂದರೆ ಅಧಿರಾಜ್ಗೆ ಆ ಬುಲೆಟ್ ತಗಲಿದ್ದು ರಾಘವೇಂದ್ರ ವರ್ಮ ಅವರಿಂದಲೇ ಅಂತ ಅಂದ್ಕೊಳ್ತಿದ್ದಂತೆ ಅವಳ
ಶರೀರವೆಲ್ಲ ನಡಗು ಹೋಯಿತು. ರಾಘವೇಂದ್ರ ಅವರು ಅಧಿರಾಜ್ನನ್ನೇ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ಈ ವಿಷಯ ವಿಕ್ರಮ್ ಅವರಿಗೆ ಗೊತ್ತಾ ಅಂತ ಅಂದ್ಕೊಳ್ತಿದ್ದ ಆರಾಧ್ಯಳ ಭಯ 10 ಪಟ್ಟು ಹೆಚ್ಚಾಗೋಯಿತು. ತನ್ನೊಂದಿಗೆ ವಿಕ್ರಮ್ ಬಿಹೇವಿಯರ್ ನೆನಪಿಗೆ ಬಂದು, ಇಲ್ಲ 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 ಅವರಿಬ್ಬರು ಒಂದು ರೀತಿಯವರಾಗಿರಲ್ಲ, ತನ್ನ ತಂದೆ ಮಾಡೋ ತಪ್ಪು ಕೆಲಸಗಳು ಅವನಿಗೆ ತಿಳಿದಿರಲಿಕ್ಕಿಲ್ಲ ಅಂತ ತನಗೆ ತಾನೇ ಸಮಾಧಾನ ಹೇಳ್ಕೊಳ್ತಿದ್ದ ಆರಾಧ್ಯಗೆ, ನೀನು ಹೀಗೆ ಎದರ್ತೀಯ ಅಂತ ಇಷ್ಟು ದಿನ ಈ ವಿಷಯ ನಿನಗೆ ಹೇಳಲಿಲ್ಲ. ನೀನು ಹೀಗೆ ಕಂಗಾಲಾಗಿ ಹೆದರಿ ಅಧಿರಾಜ್ ಸರ್ನ ವೀಕ್ ಮಾಡಬೇಡ. ಅವರೆಷ್ಟು ಪವರ್ಫುಲ್ ಪರ್ಸನ್ ನಿನಗೆ ಗೊತ್ತಿಲ್ವಾ? ಇಂಥವ್ರನ್ನ ಹ್ಯಾಂಡಲ್ ಮಾಡೋದು ಸರ್ಗೆ ತುಂಬ ಈಸಿ ಅಂದ್ಲು ಕಾವ್ಯ. ನನಗೆ ಗೊತ್ತು ಕಾವ್ಯ, ಆದರೆ ಅಷ್ಟೊಂದು ಅಧಿರಾಜ್ ಅವ್ರಿಗೆ ಅಪಾಯ ಇದೆ ಅಂದರೆ ನನಗದು ಯಾಕೋ ಕಂಗಾಲಾಗ್ತಿದೆ. ಆಸ್ತಿ ಅಧಿಕಾರಗಳಿಗಾಗಿ ಹೀಗೆ ಸ್ವಂತ ಜನರನ್ನೇ ಮುಗಿಸ್ಕೊಳ್ತಾರಾ? ಯಾರಾದರೂ ನಿಜವಾಗ್ಲೂ ಆ ದುಡ್ಡನ್ನು ಒಟ್ಟು ಹಾಕಿ ಏನು ಸಾಧಿಸ್ತಾರೆ ಅಂದ್ಲು ಆರಾಧ್ಯ. ಮನುಷ್ಯರಲ್ಲಿ ಸ್ವಾರ್ಥ ಅನ್ನೋ ಕಾಯಿಲೆ ಹೆಚ್ಚಾಗೋಗಿದೆ ಬೇಬಿ. ಇದು ನೀನು ನಾನು ಅಂದ್ಕೊಂಡ್ರೆ ಬದಲಾಗೋದಲ್ಲ, ಬದಲಾಯಿಸೋದು ಅಲ್ಲ. ಇದರ ಬಗ್ಗೆ ಇನ್ನು ಇಷ್ಟೊಂದು ಆಲೋಚಿಸಿ ನಿನ್ನ ಚಿಕ್ಕ ತಲೆಯನ್ನು ಕೆಡಿಸ್ಕೊಂಡು ಹೆಲ್ತನ್ನು ಹಾಳು ಮಾಡಿಕೊಂಡು ಅಧಿರಾಜ್ಸನ್ನ ಟೆನ್ಷನ್ ಇಡಬೇಡ. ನೀ ಜಾಗೃತಿಯಾಗಿ ಇರ್ತೀಯಾ ಅಂತ ಈ ವಿಷಯವನ್ನು ನಿನ್ನೊಂದಿಗೆ ಹೇಳಿದ್ನೇ ಹೊರತು ಅನಾವಶ್ಯಕ ರಿಸ್ಕ್ ತಗೊಂಡು ಸರ್ ಕೈಯಲ್ಲಿ ಬೈಗುಳ ತಿನ್ನಬೇಡ ಅಂತ ಹೇಳಿದ್ಲು ಕಾವ್ಯ. ಸರಿ ಅನ್ನುವಂತೆ ಬುಗುರಿಯಂತೆ ತಲೆ ತೂಗಿ, ನಿನಗೆ ಶ್ರೀಲೀಲಾಗ್ ಮಧ್ಯೆ ಈ ಮಾತುಗಳು ನಿಜವಾಗಲೂ ಯಾಕೆ ಬಂದವು ಅಂತ ಕೇಳಿದ್ಲು ಆರಾಧ್ಯ. ಮೆಲ್ಲಗೆ ಉಗುಳ್ನುಂಗ್ತಾ, ಅದು ನೀನು ಬೈಯಲ್ಲ ಅಂದರೆ ಹೇಳ್ತೀನಿ ಅಂತ ಭಯದಿಂದ ಅಂದ್ಲು ಕಾವ್ಯ. ಪಾಪ ಒಂದು ಬಾರಿ ನಿಮ್ಮಿಬ್ಬರ ಬಗ್ಗೆ ಮಾತಾಡ್ತಾ ಇರುವಾಗ ಶ್ರೀಲೀಲಾನೇ ಹೇಳಿದ್ಲು ಅಧಿರಾಜ್ ಸರ್ ಮೇಲೆ ರಾಘವೇಂದ್ರ ಅವ್ರು ಕೊಲೆ ಯತ್ನ ಮಾಡಿದ್ದಾರೆ ಅಂತ. ಅದು ಕೇಳಿದಾಗ ಎಷ್ಟು ಬೇಸರ ಆಯಿತು ಗೊತ್ತಾ? ಶ್ರೀಲೀಲಾ ಮೇಡಮ್ ಹೆಣ್ಣಾದರೆ ನಿನ್ನ ವಿಕ್ರಮ್ಗೆ ತುಂಬ ದೂರವಾಗಿ ಇರಲು ಹೇಳಿದ್ರು. ಅಧಿರಾಜ್ ಸರ್ನ ತೊಂದರೆಗೆ ಸಿಲುಕಿಸಲು ನಿನ್ನನ್ನು ಏನಾದರೂ ಮಾಡೋದು ಕೂಡ ಅವ್ರು ಹಿಂದೆ ಮುಂದೆ ನೋಡಲ್ಲ ಅಂತ ಹೇಳಿದ್ಲು ಕಾವ್ಯ. ಕಾವ್ಯ ಮಾತುಗಳನ್ನ ಕೇಳಿದ ಆರಾಧ್ಯ ಭಯದಿಂದ ಸೋಫಾದಿಂದ ಎದ್ಲು. ಅವಳ ಮುಖದಲ್ಲಿದ್ದ ಟೆನ್ಷನ್ ನೋಡಿ, ಏನಾಯಿತು, ಯಾಕೆ ಅಷ್ಟೊಂದು ಪ್ಯಾನಿಕ್ ಆಗ್ತಿದ್ಯಾ ಅಂತ ಕಂಗಾಲ ಕೇಳಿದ್ಲು ಕಾವ್ಯ. ನಿಜಕ್ಕೂ ನಮ್ಮ ವಿಷಯಗಳು ಶ್ರೀಲೀಲಾ ಹತ್ರ ಯಾಕೆ ಡಿಸ್ಕಸ್ ಮಾಡ್ತಿದ್ಯಾ ಅಂತ ಕೋಪದಿಂದ ಕೇಳಿದ್ಲು ಆರಾಧ್ಯ. ಯಾವಾಗಲೂ ಆ ಮೂಗಿನ ಮೇಲೆ ಕೋಪನೇನ ನಿನಗೆ? ಒಂದು ಬಾರಿ ಆಲೋಚಿಸು, ಶ್ರೀಲೀಲಾ ಹತ್ರ ಈ ವಿಷಯ ಡಿಸ್ಕಸ್ ಮಾಡಿದ ತಕ್ಷಣ ನಿನಗೆ ಹೋಗೋದೇನಿದೆ? ನೋಡ್ದೆ ಅಲ್ವಾ ನಿನ್ನ ಹಿಂದೆ ಎಷ್ಟು ನಡೀತಿದೆ ಅಂತ, ಅಧಿರಾಜ್ ಸರ್ಗೆ ಎಷ್ಟು ಅಪಾಯ ಇದೆ ಅಂತ ನಮಗೆ ತಿಳಿಯಿತು. ಎಲ್ಲದಕ್ಕೂ ಕೋಪ ಅಲ್ಲ, ಮೊದಲು ಆಲೋಚಿಸ್ದನ್ನು ಕಲಿ ಅಂತ ಸ್ವಲ್ಪ ಕಿರಿಕಿರಿಯಿಂದಲೇ ಹೇಳಿದ್ಲು ಕಾವ್ಯ. ಕಾವ್ಯ ಮಾತುಗಳಿಗೆ ಸ್ವಲ್ಪ ಮೆತ್ತಗಾದ ಆರಾಧ್ಯ, ಇದು ಕೂಡ ಅದಕ್ಕೆ ಒಳ್ಳೆಯದೇ ಆಯಿತು ಬಿಡು ಅಂತ ಅಂದ್ಕೊಂಡ್ಳು. ಆದರೆ ರಾಘವೇಂದ್ರ ಅಧಿರಾಜ್ನ ಮುಗಿಸ್ಬೇಕು ಅಂದ್ಕೊಳ್ತಿದ್ದಾರೆ ಅಂತ ಅವಳು ಎಂದಿಗೂ ಯಾವತ್ತೂ ಕಲ್ಪನೆ ಕೂಡ ಮಾಡಿಕೊಂಡೇ ಇರಲಿಲ್ಲ. ಮೂರ್ಖತನದಿಂದ ಅಧಿರಾಜ್ಗೆ ಎದುರು ಹೇಳಿ ಎಷ್ಟೋ ಬಾರಿ ಅವನಿಗೆ ಇಷ್ಟವಿಲ್ಲದ ಕೆಲಸಗಳನ್ನ ಮಾಡಿ ಅಧಿರಾಜ್ನ ತುಂಬ ಬಾರಿ ಟೆನ್ಷನ್ ಇಟ್ಟಿದ್ದಾಳೆ. ಅವೆಲ್ಲವೂ ನೆನಪಿಗೆ ಬರ್ತಿದ್ರೆ ತನ್ನ ಮೇಲೆ ತನಗೆ ಕೋಪ ಬರ್ತಿದೆ. ಈ ವಿಷಯದ ಬಗ್ಗೆ ಆಲೋಚಿಸಿದಷ್ಟು ಆರಾಧ್ಯಳಲ್ಲಿ ಟೆನ್ಷನ್ ಹೆಚ್ಚಾಗ್ತಿದೆ. ತಕ್ಷಣ ಅವಳಿಗೆ ಬಂಗಲೆಯಲ್ಲಿರೋ ಶ್ರಾವಣಿ ನೆನಪಾಯಿತು. ಎಲ್ಲೋ ಏನೋ ತಪ್ಪು ನಡೀತಿದೆ ಅನ್ನಿಸ್ತಿದೆ. ಚಿಕ್ಕಂದಿನಿಂದ ಅಧಿರಾಜ್ನ ಇಷ್ಟಪಟ್ಟು ಇವಾಗ ತನಗೆ ಸಿಗಲಿಲ್ಲ ಅನ್ನೋ ಕೋಪದಿಂದ ಅಧಿರಾಜ್ಗೆ ಏನಾದರೂ ಮಾಡ್ತಾಳಾ ಅನ್ನೋ ಆಲೋಚನೆ ಬರ್ತಿದ್ದಂತೆ ಇನ್ನು ಇಷ್ಟೊಂದು ಹೆದರಿದ್ಲು ಆರಾಧ್ಯ. ನಾನು ಅರ್ಜೆಂಟಾಗಿ ಮನೆಗೆ ಹೋಗಬೇಕಾವ್ಯ ಅಂತ ಟೇಬಲ್ ಮೇಲಿದ್ದ ತನ್ನ ಹ್ಯಾಂಡ್ ಬ್ಯಾಗನ್ನು ತಗೊಂಡು ಫಾಸ್ಟಾಗಿ ಹೊರಗಡೆ ಹೊರಟು ಹೋದ್ಲು ಆರಾಧ್ಯ. ಹಾಗೆ ಹೊರಗಡೆ ಹೋಗ್ತಿದ್ರೆ ಕಾವ್ಯ ಹಿಂದೆ ಓಡಿ ಬರುತ್ತಾ ಆರಾಧ್ಯ ಅಂತ ಕರೀತಿದ್ರು. ಆ ಮಾತುಗಳನ್ನ ಲೆಕ್ಕಿಸ್ಕೊಳ್ಳದೆ ತನ್ನ ಕಾರ್ನಲ್ಲಿ ಬಂಗಲೆಗೆ ಹೊರಟು ಬಿಟ್ಲು ಆರಾಧ್ಯ. ಬಂಗಲೆಗೆ ತಿರುಗಿ ಬರುವಾಗ ಪ್ರತಿ ನಿಮಿಷ ಶ್ರಾವಣಿ ಚೇತರಿಸ್ಕೊಂಡ್ರೆ ಸಾಕು ಅಂತ 100 ದೇವರುಗಳಿಗೆ ಮನಸ್ಸಿನಲ್ಲೇ ಬೇಡ್ಕೊತಿದ್ಲು. ತಾನಾಗಿ 2 ಹೆಜ್ಜೆ ಇಟ್ಟ ತಕ್ಷಣ ಅವಳನ್ನು ರಾಘವೇಂದ್ರ ಮನೆಗೆ ಕಳಿಸ್ಬೇಕು ಅಂತ ಆಲೋಚಿಸಿದ್ಲು. ಒಂದು ವೇಳೆ ಶ್ರಾವಣಿ ಹೋಗಬೇಕೆಂದರೂ ತಾನೇ ಹತ್ತಿರ ಇದ್ದು ಅವಳನ್ನ ಕಳಿಸ್ಬೇಕು ಅಂತ ಫಾಸ್ಟಾಗಿ ಓಡ್ತಾ ಶ್ರಾವಣಿ ಕೋಣೆಗೆ ಬಂದಳು ಆರಾಧ್ಯ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.